ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹೆಸರು ಬೆಳೆ ಪರಿಹಾರ ಹಾಕುವುದಾಗಿ ಭರವಸೆ ಹೇಳಿದ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರೇ ಬೆಳೆ ಪರಿಹಾರ ಯಾವಾಗ? ಕೊಪ್ಪಳದ ರೈತರು ಇಂದು ಬರುತ್ತಾ ನಾಳೆ ಬರುತ್ತಾ ಅಂತ ಬೆಳೆ ಪರಿಹಾರಕ್ಕಾಗಿ ಕಾದು ಕುಳಿತ ಕೊಪ್ಪಳದ 5 ತಾಲೂಕಿನ ರೈತರು ಕೊಪ್ಪಳ ಜಿಲ್ಲೆಯೊಂದರಲ್ಲಿಯೇ 5 ತಾಲೂಕನ್ನ ಹೊರತುಪಡಿಸಿ ಸಚಿವರ ಕ್ಷೇತ್ರವಾದ ಕಾರಟಗಿ ಹಾಗೂ ಕನಕಗಿರಿ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಹೆಸರು ಬೆಳೆ ಪರಿಹಾರ ಬಂದಿದೆ. ಉಳಿದ 5 ತಾಲೂಕಿಗೆ ಯಾಕಿಲ್ಲ ಬೆಳೆ ಪರಿಹಾರ ಎಂದು ಕೊಪ್ಪಳದ ಮಾಧ್ಯಮ ವರದಿಗಾರರು ಸಚಿವ ಶಿವರಾಜ್ ತಂಗಡಗಿ ಅವರನ್ನ ಜೊತೆಗೆ ಜಿಲ್ಲಾಧಿಕಾರಿಯನ್ನ ಪ್ರಶ್ನಿಸಿದಾಗ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಯಲಬುರ್ಗಾಕ್ಕೂ ಹಾಕ್ತೀವಿ, ಕೊಕ್ಕನೂರಿಗೂ ಹಾಕ್ತೀವಿ, ಕುಷ್ಟಗಿಗೂ ಹಾಕ್ತೀವಿ, ಗಂಗಾವತಿಗೂ ಹಾಕ್ತೀವಿ, ಕೊಪ್ಪಳಕ್ಕೂ ಹಾಕ್ತೀವಿ. ಆದ್ರೆ ಬೆಳೆ ಪರಿಹಾರ ಹಾಕುವಲ್ಲಿ ಸ್ವಲ್ಪ ವಿಳಂಬ ಆಗಿರಬಹುದು. ಬೆಳೆ ಪರಿಹಾರ ಮಾತ್ರ 5 ತಾಲೂಕಿಗೂ ಬೆಳೆ ಪರಿಹಾರ ಬರ್ತಾವು, ಯಾರು ಏನು ಚಿಂತೆ ಮಾಡಬೇಡಿ ಎಂದು ಮಾಧ್ಯಮದ ಮೂಲಕ ಹೇಳಿಕೊಟ್ಟಿದ್ದಾರೆ. ಈಗಾಗಲೇ ಬೆಳೆ ಹಾನಿ ಪರಿಹಾರ ಆಲ್ರೆಡಿ ಕೊಟ್ಬಿಟ್ಟಿವಿ. ಯಾರದು ನನ್ನ ಕ್ಷೇತ್ರದಾಗ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ. ಒಂದು ನಾಲ್ಕೈದು ನೋಡ್ರಿ ಹಾಕೋ ಹೊತ್ತೆ ಒಂದು 4 ದಿವಸ ಲೇಟ್ ಆಗತ್ತೆ ಅಷ್ಟೇ. ಹಾಕ್ತಿವಿ. ಪರಿಹಾರದ ವಿಚಾರದೊಳಗೆ ಮೊನ್ನೆ ಮಳೆ ಹಾನಿ ಏನಾಗೈತಲ್ಲ ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾರಟಗಿ ಮತ್ತು ಗಂಗಾವತಿ ಭಾಗದಾಗ. ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ. ಮೊನ್ನೆ ನಾನು ಲಾಸ್ಟ್ ವೀಕ್ನ ನನ್ನ ರೈತರು ಹೇಳಿದೆ ಎಲ್ಲ ನಮಗೆ ಬಂದಿದೆ ಸರ್ ಅಂತ. ಯಲಬುರ್ಗಾಕ್ಕೆ ಒಂದು ಸ್ವಲ್ಪ ಲೇಟ್ ಆಗಿದೆ. ಯಲಬುರ್ಗಾಕ್ಕೆ ಹಾಕ್ತೀವಿ, ಕುಷ್ಟಗಿಗೆ ಹಾಕ್ತೀವಿ, ಗಂಗಾವತಿಗೆ ಹಾಕ್ತೀವಿ, ಕೊಪ್ಪಳಕ್ಕೆ ಹಾಕ್ತೀವಿ. ಎಲ್ಲ ಏನಿಲ್ಲ, ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು, ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಮಾಹೆ ಮತ್ತು ಆಗಸ್ಟ್ ಮಾಹೆಯಲ್ಲಿ ಹೆಚ್ಚಿಗೆ ಮಳೆಯಾಗಿದ್ದರಿಂದ ಬೆಳೆ ಹಾನಿಯಾಗಿದೆ. ಒಟ್ಟು 2198 ಹೆಕ್ಟರಷ್ಟು ಬೆಳೆ ಹಾನಿಯಾಗಿತ್ತು. ಅದು ಸುಮಾರು 7196 ರೈತರಿಗೆ ಸಂಬಂಧಿಸಿದಂತೆ 5,25,26,000 ಪರಿಹಾರವನ್ನು ಈಗಾಗಲೇ ನಾವು ಪರಿಹಾರ ತಂತ್ರಾಂಶದಲ್ಲಿ ನಮೂದು ಮಾಡಿ ಅವರಿಗೆ DBT ಮೂಲಕ ಅವರಿಗೆ ಸಂದಾಯ ಮಾಡಲಾಗಿದೆ. ಇಲ್ಲರಿ, ನಾವು ಜಂಟಿ ಸಮೀಕ್ಷೆ ಮಾಡ್ತೀವಿ. ಜಂಟಿ ಸಮೀಕ್ಷೆ ಮಾಡಿ ಯಾರು ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯವರು ಹೋಗಿ ಪ್ರತಿಯೊಂದು ಜಮೀನಿಗೆ ಹೋಗಿ ಜಂಟಿ ಸಮೀಕ್ಷೆ ಮಾಡಿ ಎಲ್ಲಿ ಲಾಸ್ ಆಗಿದೆ ಮಳೆಯಿಂದ ಅದನ್ನು ರಿಪೋರ್ಟ್ ಮಾಡ್ತಾರೆ. ಇದಕ್ಕೆ ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಆ ಪ್ಯಾರಾಮೀಟರ್ಸ್ ನೋಡಿಕೊಂಡು ಮಾಡ್ತಾರೆ. ಅದರ ಪ್ರಕಾರ ಆಗಿರೋದಕ್ಕೆಲ್ಲನೂ ಪರಿಹಾರ ಕೊಡಲಾಗಿದೆ. ಪರಿಹಾರ ಈಗ ಯಾರು ಲಾಸ್ ಆದವ್ರಿಗೆಲ್ಲರಿಗೂ ಕೊಟ್ಟಿದ್ದೀವಿ ನಾವು, ಬಟ್ ಸ್ಪೆಸಿಫಿಕ್ ಆಗಿ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಎಕ್ಸಾಮಿನ್ ಮಾಡ್ತೀವಿ. ಇನ್ನು 1.5 ತಿಂಗಳು ಕಳೆದರೂ ಕೂಡ 5 ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ಬರಲಿಲ್ಲ ಎಂದು ಗ್ರಾಮದ ರೈತ ದೇವರೆಡ್ಡಿ ನಾಗರೆಡ್ಡಿ ಅವರು ಆರೋಪಿಸಿದ್ದಾರೆ. ಪಕ್ಕದ ಗದಗ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಿ ರೈತರಿಗೆ ಹೆಸರು ಬೆಳೆ ಪರಿಹಾರ ಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯೊಂದರಲ್ಲಿಗೆ ಬೆಳೆ ಪರಿಹಾರ ತಾರತಮ್ಯ ಮಾಡಿ ಕಾರಟಗಿ ಕನಕಗಿರಿ ಕ್ಷೇತ್ರಕ್ಕೆ ಮಾತ್ರ ಬೆಳೆ ಪರಿಹಾರ ಹಾಕಿ 5 ತಾಲೂಕಿನ ರೈತರಿಗೆ ಅನ್ಯಾಯ ಮಾಡಿದ್ದಾರೆ. ಕೂಡಲೇ 5 ತಾಲೂಕಿನ ರೈತರಿಗೂ ಬೆಳೆ ಪರಿಹಾರ ಹಾಕ್ತೀವಿ ಅಂತ ಭರವಸೆ ಹೇಳಿದ್ರೂ ಕೂಡ ಇದುವರೆಗೂ ಹೆಸರು ಬೆಳೆ ಪರಿಹಾರ ಹಾಕಲಿಲ್ಲ ಎನ್ನುವ ರೈತರ ಆರೋಪ. ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ಬೆಳೆ ಹಾಳಾದ ಸಂದರ್ಭದಲ್ಲಿ ಬೆಳೆ ಪರಿಹಾರಕ್ಕಾಗಿ ರೈತ ಸಂಘದಿಂದ ಹಲವಾರು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತಾ ಬಂದರೂ ಕೂಡ ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಹೇಳಿ ಬೆಳೆ ಸಮೀಕ್ಷೆ ಮಾಡಿಸಲಾಗಿತ್ತು. ಅಧಿಕಾರಿಗಳಿಂದಲೂ ಕೂಡ ಬೆಳೆ ಸಮೀಕ್ಷೆ ಮಾಡಲಿಲ್ಲ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 5 ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ಬಂದಿಲ್ಲ. ಇವರು ಮಾಡಿದ ತಪ್ಪಿನಿಂದಾಗಿ 5 ತಾಲೂಕಿನ ರೈತರು ಬೆಳೆ ಪರಿಹಾರಕ್ಕಾಗಿ ಪರದಾಡುವಂತಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಅವರು ಹಾಕ್ತೀವಿ ಅಂತ ಹೇಳಿಕೆ ನೀಡಿದ್ರೆ ಜಿಲ್ಲಾಧಿಕಾರಿಗಳು ಬೆಳೆ ಪರಿಹಾರಕ್ಕಾಗಿ ತಾಲೂಕಿನ ರೈತರು ಮನವಿ ಸಲ್ಲಿಸಿದರೆ ತಂತ್ರಾಂಶದ ಮೂಲಕ ಉಳಿದಿರುವ ತಾಲೂಕಿನವರಿಗೂ ಬೆಳೆ ಪರಿಹಾರ ಹಾಕ್ತೀವಿ ಅಂತ ಮಾಧ್ಯಮದಲ್ಲಿ ಹೇಳಿದ ಕ್ಷಣದಲ್ಲಿಯೇ ರೈತರು ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರ ನೇತೃತ್ವದಲ್ಲಿ ಒತ್ತಾಯಿಸಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ ತಂಗಡಗಿ ಹಾಗೂ ಅವರ ಕಚೇರಿಯಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಳೆ ಮನವಿ ಲಗತ್ತಿಸಿ ಮತ್ತೊಂದು ಬಾರಿ ಮನವಿ ಸಲ್ಲಿಸಿ 15 ದಿನ ಕಳೆದರೂ ಕೂಡ ಇದುವರೆಗೂ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ. ಕೂಡಲೇ ಹೆಸರು ಬೆಳೆ ಪರಿಹಾರ ಹಾಕಿಲ್ಲ, ಕೂಡಲೇ ಹೆಸರು ಬೆಳೆ ಪರಿಹಾರ ಹಾಕಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ರಾಜ್ಯಾದ್ಯಂತ ಮುಂಗಾರಿ ಮಳೆ ವಿಪರೀತ ಮಳೆಯಾಗಿ ಹೆಸರು ಬೆಳೆ ಅಷ್ಟು ಲಾಸ್ ಆದ್ವು ಸರ್. ಲಾಸ್ ಆದ್ವು ಅಂದ್ರೂ ನಾವು ಮನವಿ ಇವತ್ತು ಏನ್ ತಹಸೀಲ್ದಾರ್ ಕಚೇರಿಗೆ ಮತ್ತ ಹೊಳ್ಳಿ ಡಿಸಿ ಆಫೀಸ್ಗೆ ಎಲ್ಲಾ ಕಡೆ ಮನವಿ ಸಲ್ಲಿಸಿದ್ವಿ. ಮಳೆ ಹಾಳಾದ ಸಂದರ್ಭದೊಳಗ ಆಮೇಲೆ ಮಾಧ್ಯಮಕ್ಕೂ ಹೆಚ್ಚು ಮಾಧ್ಯಮಕ್ಕೂ ಬಂತು, ಎಲ್ಲದಕ್ಕೂ ಬಂದ್ರು ಇವ್ರೇನು ಯಾರು ಒಂದು ರೈತರು ಹೊಲಕ್ಕೆ ಹೋಗಿ ಏನು ಸರ್ವೆ ಕಾರ್ಯ ಬೆಳೆ ಸಮೀಕ್ಷೆ ಮಾಡ್ಲಿಲ್ಲ. ಇವರು ಬೆಳೆ ಪರಿಹಾರನ ಹಾಕ್ಲಿಲ್ಲ. ಗದಗ ಇಲ್ಲೇ
ಗದಗ ಜಿಲ್ಲೆದಾಗ ಎಚ್ ಕೆ ಪಾಟೀಲ್ರು ಒಂದು ಬೆಳೆ ಸಮೀಕ್ಷೆ ಮಾಡಿ ಎಲ್ಲರಿಗೆ ಪರಿಹಾರ ಹಾಕಿದ್ರು. ಆಮೇಲೆ ನಮ್ಗೆ ಇವತ್ತು ಏನೈತೆ ಕೊಪ್ಪಳದೊಳಗೆ ಇವತ್ತು ಮಾಧ್ಯಮ ಪತ್ರಿಕಾ ಮಾಧ್ಯಮದವರು ಇವತ್ತು ಇಲ್ರಿ ಮತ್ತೆ ಏನು ಹೆಸರು ಬೆಳೆ ಪರಿಹಾರ ಹಾಕ್ಲಿಲ್ಲ ಅಂತ ಹೇಳಿದ್ರೆ ನಿಮ್ ಕ್ಷೇತ್ರಕ್ಕೆ ಹಾಕ್ಯಂಡ್ರಿ, ಕನಕಗಿರಿ ಕ್ಷೇತ್ರ ಕಾರಟಗಿಗೆ ಹಾಕ್ಯಂಡ್ರಿ, ಮತ್ತು ಉಳ್ಕೆ ತಾಲೂಕು 5 ತಾಲೂಕು ಮರ್ತಿರಲ್ಲ ಅಂತ ಕೇಳಿದ್ರೆ ಇಲ್ಲ 5 ತಾಲೂಕು ಯಲಬುರ್ಗಿ ಹಾಕ್ತು, ಕುಷ್ಟಗಿ ಹಾಕ್ತು, 5 ತಾಲೂಕಿಗೆ ನಾವು ಪರಿಹಾರ ಹಾಕಾದ್ರೆ ವಿಳಂಬ ಆಗಿರ್ಬೋದು, ಆದ್ರೆ ನಾವು ಅದಕ್ಕೂ ಹಾಕ್ತು, ನಾವೇನು ಅವ್ರಿಗೇನು ಅನ್ಯಾಯ ಮಾಡ್ಬೇಕಂತಿಲ್ಲ ಅಂತ ಅವ್ರು ಹೇಳಿದ್ರು. ಇವತ್ತೇನು DC ಅವರನ್ನು ಹಿಟ್ನಾಳ್ ಅವ್ರ ಸುರೇಶ್ ಹಿಟ್ನಾಳ್ ಅವ್ರು ಸಹಿತ ಅವ್ರು ಕೂಡ ಇವತ್ತು ಏನ್ ಹೇಳಿದ್ರೆ ಮಾಧ್ಯಮಕ್ಕೆ ಇಲ್ಲ ನಾವು ಹಾಕ್ತಿವಿ, ರೈತರ ಪರಿಹಾರ ಒಂದು ಅರ್ಜಿ ಕೊಟ್ರೆ ನಾವು ಹಾಕ್ತಿವಿ ಅನ್ನೋ ಮಾತನ್ನ ಅವರು ಅವ್ರು ಹೇಳಿಕೆ ಕೊಟ್ಟಾರೆ. ಅವರು ಹೇಳಿಕೆ ಕೊಟ್ರೆ ಅವ್ರ ಕಚೇರಿಗೆ ಮತ್ತ ಶಿವರಾಜ್ ತಂಗಡಿಗೆ ಅವ್ರ ಕಚೇರಿಗೆ ಜಿಲ್ಲಾಡಳಿತ ಭವನಕ್ಕೆ ಹೋಗಿ ಆ ಹಿಂದ್ರು ಹಳೆ ಜೆರಾಕ್ಸ್ ಮಾಡಿಸಿ ಲಗತ್ತಿಸಿ ಕೊಟ್ಟು 1 ವಾರ ಕಳೆದ್ರು ಇನ್ನೂ ಇದು ಮಾಡಿಲ್ಲ. ಇವರು ಹೇಳಿಕೆ ಕೊಟ್ಟು ಸನಿಯಕ್ಕೆ 2 ತಿಂಗಳು ಆಗಕ್ ಬಂತು, ಇನ್ನೂ ಅವ್ರು ಮಾಡಿಲ್ಲ. ಈ ಶೀಘ್ರದಲ್ಲಿ ಹಾಕ್ಬೇಕು, ಹಾಕದೇ ಇದ್ರೆ ನಾವು ಏನ್ ಮಾಡ್ಬಿಟ್ಟು ಒಂದು ಜಿಲ್ಲಾಡಳಿತ ಬಂದು ಇನ್ನು ಉಪವಾಸ ಸತ್ಯಾಗ್ರಹ ಒಂದು ಪೂರ್ಣ ಧರಣಿ ಕುಂದ್ರಬೇಕಾಗುತ್ತೆ 5 ತಾಲೂಕಿಗೆ ಅಂತೂ ಈ ಮಾಧ್ಯಮ ಮೂಲಕ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರಿ ಮಾಧ್ಯಮ ಮೂಲಕ ನಮ್ಮ ಮನವಿ ಮಾಡ್ಕೊಂಡಿನಿ. ಒಂದ್ ವೇಳೆ ಜಿಲ್ಲೆಯ 5 ತಾಲೂಕಿನ ರೈತರಿಗೆ ಬೆಳೆ ಪರಿಹಾರ ಹಾಕದಿದ್ರೆ ಜಿಲ್ಲಾ ಆಡಳಿತ ಭವನದ ಮುಂದೆ 5 ತಾಲೂಕಿನ ವಿವಿಧ ಎಲ್ಲ ರೈತ ಸಂಘಟನೆಯಿಂದ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗುತ್ತೆ ಅಂತ ಮಾಧ್ಯಮದ ಮೂಲಕ ಎಚ್ಚರಿಸಿದ್ದಾರೆ. ಹೆಸರು ಬೆಳೆ ಪರಿಹಾರ ಹಾಕಬೇಕು ಅಂತ ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಹಾಗೂ ರೈತರು ಆದ ಬಸವಂತಪ್ಪ ಜೊತೆಗೆ ಶಿವಕುಮಾರ್ ಕಮತರ ಇವರು ಬೆಳೆ ಪರಿಹಾರ ಹಾಕಲು ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ನಮ್ಮಲ್ಲಿ ಇದು ಮಳೆ ಆಶ್ರಿತ ಭೂಮಿ ಆಗಿರೋದ್ರಿಂದ ಮಳೆ ಬಿತ್ತಿದಾಗ ಮಳೆ ಸ್ವಲ್ಪ ಆಯ್ತು. ಪ್ರತಿಯೊಬ್ಬ ರೈತನು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಮಾಡಿ ಹೆಸರನ್ನು ಬಿತ್ತಿದ್ದಾರೆ. ಸಸಿ ಸ್ವಲ್ಪ ಫಸಲು ಬರುವ ಹೊತ್ತಿಗೆ ರೋಗ ಬಾಧೆ ಕೀಟ ಬಾಧೆಯಿಂದ ಎಲ್ಲ ನಾಶ ಆಗೋಗಿದೆ. ಅದಕ್ಕೆ ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಗಂಭೀರವಾಗಿ ರೈತರ ಸಮಸ್ಯೆಗಳನ್ನ ಪರಿಹರಿಸಬೇಕು. ಮತ್ತು ಅವ್ರಿಗೆ ಎಲ್ಲ ನಮ್ಮ ರೈತರಿಗೆ ಎಲ್ಲರಿಗೂ ಇದೊಂದು ಬಂದು ಅದನ್ನ ನೋಡಿ ಅವ್ರಿಗೆ ಪರಿಹಾರ ಕೊಡುವಂತ ವ್ಯವಸ್ಥೆಗಳು ಆಗ್ಬೇಕು. ಪ್ರತಿಯೊಬ್ಬರು ಕೃಷಿ ಅಧಿಕಾರಿಗಳು ಭೇಟಿ ಕೊಟ್ಟು ರೈತರಿಗೆ ಸಲಹೆ ಕೊಡ್ಬೇಕು. ಮತ್ತೆ ಇದನ್ನೇನೈತಲ್ಲ ಈ ಮುಂದಿನ ದಿನಗಳಲ್ಲಿ ಏನೇನು ಹಾನಿಯಾಗಿದೆ ರೈತರಿಗೆ ಆ ನಷ್ಟವನ್ನು ಭರಿಸುವಂತ ಕೆಲಸಗಳನ್ನ ಸರ್ಕಾರ ಮಾಡ್ಬೇಕಂತೇಳಿ ನಾವು ಕೇಳ್ಕೊತೀವಿ. ಇದನ್ನ ಮತ್ತೆ ಅವ್ರು ಪರಿಗಣಿಸಿ ಹೋದಲ್ಲಿ ಎಲ್ಲಾ ತಾಲೂಕಾ ಮತ್ತು ಗ್ರಾಮದ ಮಟ್ಟದಿಂದ ಎಲ್ಲಾ ರೈತರು ಕೂಡಿ ಉಗ್ರ ಹೋರಾಟಕ್ಕೆ ಇಳಿಯುವಂತ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗತ್ತೆ. ಏನಿಲ್ರಿ, ಈಗ ಹೆಸರು ಬೆಳೆ ಪರಿಹಾರ ನಮ್ಮ ಜಿಲ್ಲಾದೊಳಗ ನಮ್ಮ ತಾಲೂಕಿನಾಗ ಬರ್ಲಿಲ್ಲ. ಈಗ ಕನಕಗಿರಿ ಅವನ್ನೆಲ್ಲ ಕೊಟ್ಟರು. ನಮ್ಮ ಜಿಲ್ಲಾ ಉಸ್ತುವಾರಿ ಶಿವರಾಜ್ ತಂಗಡಿ ಅವರು ಮಾಧ್ಯಮದ ಮುಖಾಂತರ ಹೇಳಿದ್ರು, ಕೊಪ್ಪಳದಾಗ ಹೇಳಿದ್ರು ಹಿಂಗ ನಾವು ಉಳಿಕೆ ತಾಲೂಕಿಗೆ ಅಷ್ಟು ನಾವೆಲ್ಲ ಹಾಕ್ತಿವಿ, ವಿಳಂಬ ಆಗತ್ತೆ, ನಾವೆಲ್ಲ ಹಾಕ್ತಿವಿ ಅಂದ್ರೆ ಇವತ್ತಿಗೆ ಸುಮಾರು 1-2 ತಿಂಗಳಾಯ್ತು, ಇವತ್ತಿಗೆ ಹಾಕಿಲ್ಲ. ಅದಕ್ಕಾಗಿ ನಾವು ಏನ್ ಮಾಡ್ತೀವಿ, ಈಗ ರೈತರು ಎಲ್ಲರೂ ನಮ್ಮ ಅಷ್ಟು ತಾಲೂಕಿನವ್ರು ಕೂಡಿ DC ಆಫೀಸಿನ ಮುಂದೆ ನಾವು ಸತ್ಯಾಗ್ರಹ ಕುಂದ್ರಬೇಕಂತ ಮಾಡಿವಿ. ಈಗಾಗಲೇ ಎಲ್ಲ ಮಾಧ್ಯಮದ ಮುಖಾಂತರ ಎಲ್ಲ ಕೊಟ್ಟಿವಿ, ತಹಸೀಲ್ ಆಫೀಸ್ ಕೊಟ್ಟಿವಿ, DC ಆಫೀಸಿಗೆ ಕೊಟ್ಟಿವಿ, ಎಲ್ಲ ಮುಖ್ಯಮಂತ್ರಿ ಕೊಟ್ಟಿವಿ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ MLA ಆದ ಬಸವರಾಜ ರಾಯರೆಡ್ಡಿಗೆ ಸಹಿತ ಮನೆ ಕೊಟ್ಟಿವಿ. ಅವರು ನಾವು ಹಾಕಿಸ್ತೀವಿ ಅಂದ್ರು. ಇವತ್ತಿಗೆ ಯಾರಿಗೂ 1 ರೂಪಾಯಿ ಬಂದಿಲ್ಲ. ಈಗ ತಮ್ಮ ಕ್ಷೇತ್ರಕ್ಕೆ ಅಷ್ಟ ಕೊಟ್ಟು ನಮ್ಮ ಕ್ಷೇತ್ರದಾಗ ಮಳೆ ಇಲ್ಲ, ಬೆಳೆ ಆಗಿಲ್ಲ, ಹಾನಿಯಾಗಿಲ್ಲ, ಎಲ್ಲ ಒಡ್ಡೊಡ್ದವು, ಮನಿ ಬಿದ್ದವು, ಎಲ್ಲ ಬಿದ್ದವು, ಹಾಳಾದವು, ಹೆಸರು ಪೀಕ್ ಎಲ್ಲ ಲಾಸ್ ಆದವು, ಏನೇನು ಬಿತ್ತಿಗೆ ಬೀಜ ಸತಿ ಬರೋಂತ ಆತು. ಅದಕ್ಕಾಗಿ ಪರಿಹಾರ ಯಾಕೆ ಹಾಕ್ಲಿಲ್ಲ? ತಮ್ಮ ತಾಲೂಕಿಗೆ ಅಷ್ಟು ಹಾಕ್ಯಂಡು ನಮ್ಮ ತಾಲೂಕಿಗೆ ಯಾಕೆ ಹಾಕ್ಲಿಲ್ಲ? ಕುಕನೂರ್ ಹಾಕ್ಲಿಲ್ಲ, ಯಲಬುರ್ಗಿ ಹಾಕ್ಲಿಲ್ಲ, ಕೊಪ್ಪಳ ಹಾಕ್ಲಿಲ್ಲ, ಕುಷ್ಟಗಿ ಹಾಕ್ಲಿಲ್ಲ, ನಮ್ಮ ಕನಕಗಿರಿ ಅವನಷ್ಟು ಹಾಕ್ಯಂಡು ಈಗ ಉಳ್ಕೆದ ಹಾಕ್ತಿವಿ ಅಂತಂದು ರೈತರಿಗೆ ಬರೀ ಸುಳ್ಳು ಭರವಸೆಯನ್ನು ಕೊಟ್ಕೊಂತ ಹೋದ್ರ ಇದು ಮಾಧ್ಯಮ ಮುಖಾಂತರ ಹೇಳ್ತೀವಿ ಸರಿಯಲ್ಲ. ರೈತರು ರೋಚ್ ಗೆದ್ರೆ ಯಾರು ತಡೆಯಲ್ಲ. ಅದಕ್ಕೆ DC ಆಫೀಸಿಂದ ಸತ್ಯಾಗ್ರಹ ಕುಂತು ಎಷ್ಟೊತ್ತಿದ್ರು ಅದನ್ನ ಹಾಕತನ ಬಿಡಲ್ಲ ಅಂದು ನಾವು ಇವತ್ತ ಮಾಧ್ಯಮ ಮುಖಾಂತರ ಹೇಳ್ತೀವಿ. ಇದು ಉಳ್ಳಾಗಡ್ಡಿ ನಾಶ ಆಗೈತ್ರಿ, ಹಿರಿಯ ಗೊಬ್ಬರ ನೋಡಿದ್ರ ಎಲ್ಲಿ ಸಿಗೋಲ್ರಿ, ಬಹಳ ಸಮಸ್ಯೆ ಆಗೈತ್ರಿ. ಮತ್ತೆ ಕಸ್ತ ಎಣ್ಣೆ ಹೊಡೆದು ಎಲ್ಲಾ ಒಣಗಿ ಹೊಂಟೈತ್ರಿ. ಮತ್ತೆ ಮಳಿ ಹೆಚ್ಚುವರಿಯಾಗಿ ಎಲ್ಲಾ ಸಮಸ್ಯೆ ಪರಿಹಾರ ಆಗೈತ್ರಿ. ಗೋಂಜಾಳ ಹಾಕಿವ್ರಿ, ಗೋಂಜಾಳ ಬೆಳ್ಸಿ ಬಂದ ಅದಕ್ಕೂ ಗೊಬ್ಬರ ಇಲ್ರಿ, ಎಲ್ಲಾ ಸಮಸ್ಯೆ ಬಾಳ. ಹೆಸರು ಹಾಕಿವ್ರಿ, ಎಲ್ಲಾ ಕಟಾವ್ ಬಂದುವುದು ಎಲ್ಲಾ ಬೀಜ ಎಲ್ಲಾ ಉದ್ರಿ ಹೋಗಿಬಿಟ್ಟೋಗತ್ತೆ. ಉಡ್ಡಿ ಆಗಿ ಉದ್ರೇವ್ರಿ, ಉದ್ರೇವ್ರಿ, ಮಂಕಗಳನ್ನು ಸೇರಿ ಬಿಟ್ಟೈತ್ರಿ. ಏನೋ ರೈತರಿಗೆ ಏನೋ ಸವಲತ್ತು ಸಿಗಲ್ರಿ. ಇದಕ್ಕ ಏನು ಪರಿಹಾರನ ಇಲ್ರಿ, ಎಲ್ಲಾ ನಾಶ ಆಗಕ್ಕಿಂತವ್ ಎಲ್ಲಾ ಒಂದು ಬೆಳೆನೂ ಚೆನ್ನಾಗಿಲ್ರಿ. ಈ ವರ್ಷ ಮಳೆಲಿಂದ ಬಾಳ ಆತಂದ್ರಿ, ಮಳೆ ಆಗಿನ ಬರಗಾಲ ನಮ್ಗ ಸರ. ಮತ್ತೆ ಮಳೆ ಹಚ್ಚೆಲ್ಲ ಹಾಳಾಗ್ಬಿಟ್ಟಿ ಸರ. ಈಗ ಏನ್ ಮಾಡ್ಬೇಕು, ಇವತ್ತ ಹೆಸರು ಎಲ್ಲ ಸತಿ ಒಂದು ಬುಡ್ಡಿ ಬಿಡ್ತಿಲ್ರಿ ಸರ್. ನಾವು ಇದೆಂತ ಆಗಿದಕ್ಕ ಒಂದ್ ಬುಡ್ಡಿ ಬಿಡ್ತೀರಿ 400 ಕೂಲಿ ಕೇಳ್ತಾರ್ರಿ. ಅದ್ರ ದಾಳಕ್ಕಾಗಲ್ಲ ಅಂತ ಹರ್ಗಾಕಂತೀವಿ ಸರ್. ನಾವು ಏನ್ ಮಾಡ್ಬೇಕ್ರಿ? ಈಗ ಏನ್ ನೋಡ್ರಿ, 11 ಎಕರೆ ಹೊಲ ಹಾಕಿರಿ ಸರ. ಏನೇ ಒಂದ್ 4 ಪ್ಯಾಕೆಟ್ ಆಗ್ಯಾವ್ರಿ ಸರ.
ಏನ್ ಮಾಡ್ಬೇಕು ಸರ್? ಹ್ಞೂ ರೀ ಸರ್, 4 ಎಕರೆ 11 ಎಕರೆ 4 ಬಕೆಟ್ ಆಗ್ಯಾವ್ರಿ. ಒಂದು ಕೂರಿ ಹೊಲ ಹರಗಿವ್ರಿ ಸರ್, ಒಂದು ಹೊಲ ಬಿಡ್ಸಿಲ್ರಿ ನಾವು ಸರ್.